ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ ಆಲ್ರೆಡಿ. ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಭಾರತದ ಸಾರ್ವಭೌಮತೆಗೆ ಧಕ್ಕೆ ಆಗುವಂತಹ, ಭಾರತದ ಭದ್ರತೆಗೆ ಧಕ್ಕೆ ಆಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ. ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪಾತರಗುತ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಂವ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್. ಈಗ ಅವರಿವ್ರು ಕಾಲಿಡಬೇಕಾಗಿದೆ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ. ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ. ನಮ್ಮ ದೇಶದಲ್ಲಿ ಬಂದು ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ? ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ ಅಂತೆ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿ ಈಗ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಪಾಕಿಸ್ತಾನ. ಆದ್ರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಫಸ್ಟ್ ನಾವು ಕೇಳ್ತಾ ಇರೋದು, ಅದಕ್ಕೆ ರೆಡಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಪಾಕಿಸ್ತಾನ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ವೆಪನ್ಸ್ಗಳಿರಬಹುದು ಅಥವಾ ಸೈನ್ಯ ಬಲ ಇರಬಹುದು, ಭಾರತದ ಬಳಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ ಯಾವ ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಇರ್ಬೋದು, ಜೊತೆಗೆ ಭಾರತಕ್ಕೆ ಯಾವೆಲ್ಲ ದೇಶಗಳು ಬೆಂಬಲವಾಗಿ ನಿಂತಿದೆ ಅಂತ ಇಷ್ಟೆಲ್ಲ ನ್ಯೂನತೆಗಳು ಇದ್ರೂ ಕೂಡ ಪಾಕಿಸ್ತಾನ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯಕರವಾದಂತಹ ವಿಚಾರ. ಫಸ್ಟು ಶಾಂತಿಯುತವಾಗಿ ಹೋದ್ರೆ, ಶಾಂತಿಯುತಕ್ಕೆ ಬಂದ್ರೆ ಭಾರತ ನಾವು ರೆಡಿ ಇದ್ದೀವಿ, ಆದರೆ ಶಾಂತಿಗೆ ಅದು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡೋದಕ್ಕೆ ರೆಡಿ ಆದರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ ಆಲ್ರೆಡಿ. ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಭಾರತದ ಸಾರ್ವಭೌಮತೆಗೆ ಧಕ್ಕೆ ಆಗುವಂತಹ, ಭಾರತದ ಭದ್ರತೆಗೆ ಧಕ್ಕೆ ಆಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ. ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪಾತರಗುತ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಂವ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್. ಈಗ ಅವರಿವ್ರು ಕಾಲಿಡಬೇಕಾಗಿದೆ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ. ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ. ನಮ್ಮ ದೇಶದಲ್ಲಿ ಬಂದು ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನ್ ಸ್ವತಂತ್ರ ತನಿಖೆ ಮಾಡೋದು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ? ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ ಅಂತೆ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿ ಈಗ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಪಾಕಿಸ್ತಾನ. ಆದ್ರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ
ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಫಸ್ಟ್ ನಾವು ಕೇಳ್ತಾ ಇರೋದು, ಅದಕ್ಕೆ ರೆಡಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಪಾಕಿಸ್ತಾನ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ವೆಪನ್ಸ್ಗಳಿರಬಹುದು ಅಥವಾ ಸೈನ್ಯ ಬಲ ಇರಬಹುದು, ಭಾರತದ ಬಳಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ ಯಾವ ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಇರ್ಬೋದು, ಜೊತೆಗೆ ಭಾರತಕ್ಕೆ ಯಾವೆಲ್ಲ ದೇಶಗಳು ಬೆಂಬಲವಾಗಿ ನಿಂತಿದೆ ಅಂತ ಇಷ್ಟೆಲ್ಲ ನ್ಯೂನತೆಗಳು ಇದ್ರೂ ಕೂಡ ಪಾಕಿಸ್ತಾನ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯಕರವಾದಂತಹ ವಿಚಾರ. ಫಸ್ಟು ಶಾಂತಿಯುತವಾಗಿ ಹೋದ್ರೆ, ಶಾಂತಿಯುತಕ್ಕೆ ಬಂದ್ರೆ ಭಾರತ ನಾವು ರೆಡಿ ಇದ್ದೀವಿ, ಆದರೆ ಶಾಂತಿಗೆ ಅದು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡೋದಕ್ಕೆ ರೆಡಿ ಆದರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ ಆಲ್ರೆಡಿ, ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ. ಭಾರತದ ಸಾರ್ವಭೌಮತೆಗೆ ಧಕ್ಕೆ ಆಗುವಂತಹ, ಭಾರತದ ಭದ್ರತೆಗೆ ಧಕ್ಕೆ ಆಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ನಾವು ಸೇನೆಯ ಮುಖಾಂತರ ಉತ್ತರ ಕೊಡ್ತೀವಿ ಅಂತ. ಭಾರತದ ಪ್ರಹಾರಕ್ಕೆ ಆಲ್ರೆಡಿ ಪಾತರಗುತ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಂವ್ ದಾಳಿಯ ಸ್ವತಂತ್ರ ತನಿಖೆಗೆ ಆಗ್ರಹ. ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದೆ ಪಾಕ್. ಈಗ ಅವರಿವ್ರು ಕಾಲಿಡಬೇಕಾಗಿದೆ. ಪಾಕಿಸ್ತಾನವನ್ನ ಮೂರು ದಿಕ್ಕಿನಲ್ಲೂ ಕೂಡ ಭಾರತ ಸುತ್ತುವರೆದಿದೆ. ಇದೀಗ ಶಹಬಾಜ್ ಶರೀಫ್ ವಿಶ್ವ ಸಮುದಾಯದ ದುಂಬಾಲು ಬಿದ್ದಿದ್ದಾರೆ. ಇದರ ಸ್ವತಂತ್ರ ತನಿಖೆ ಆಗಬೇಕು ಅಂತ. ನಮ್ಮ ದೇಶದಲ್ಲಿ ಬಂದು ನಮ್ಮ ಅಮಾಯಕರಿಗೆ ಗುಂಡಿಟ್ಟು ಕೊಂದಿರೋರ್ನ ಏನು ಸ್ವತಂತ್ರ ತನಿಖೆ ಮಾಡೋದು? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ವಾ? ಈ ದೇಶದಲ್ಲಿ ನ್ಯಾಯಾಂಗ ಇಲ್ವಾ? ನಮಗೆ ಗೊತ್ತಿದೆ ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ ಅಂತೆ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿ ಈಗ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಪಾಕಿಸ್ತಾನ. ಆದರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಫಸ್ಟ್ ನಾವು ಕೇಳ್ತಾ ಇರೋದು, ಅದಕ್ಕೆ ರೆಡಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಪಾಕಿಸ್ತಾನ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ವೆಪನ್ಸ್ಗಳಿರಬಹುದು ಅಥವಾ ಸೈನ್ಯ ಬಲ ಇರಬಹುದು, ಭಾರತದ ಬಳಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ ಯಾವ ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಇರ್ಬೋದು, ಜೊತೆಗೆ ಭಾರತಕ್ಕೆ ಯಾವೆಲ್ಲ ದೇಶಗಳು ಬೆಂಬಲವಾಗಿ ನಿಂತಿದೆ ಅಂತ ಇಷ್ಟೆಲ್ಲ ನ್ಯೂನತೆಗಳು ಇದ್ರೂ ಕೂಡ ಪಾಕಿಸ್ತಾನ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯಕರವಾದಂತಹ ವಿಚಾರ. ಫಸ್ಟು ಶಾಂತಿಯುತವಾಗಿ ಹೋದ್ರೆ, ಶಾಂತಿಯುತಕ್ಕೆ ಬಂದ್ರೆ ಭಾರತ ನಾವು ರೆಡಿ ಇದ್ದೀವಿ, ಆದರೆ ಶಾಂತಿಗೆ ಅದು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡೋದಕ್ಕೆ ರೆಡಿ ಆದರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡಿದ್ದಾರೆ.